ಮದುವೆಗೆ ಎಷ್ಟು ಖರ್ಚಾಗತ್ತೆ ಅಂತ ಹೇಳಿ ನಾನು ಕೊಡ್ತೀನಿ. ಭಾವನನ್ ಮದುವೆನ ನೀವು ಹೇಗೆ ಮಾಡಬೇಕು ಅನ್ಕೊಂಡಿದ್ರು ಹಾಗೆ ಮಾಡಿ. ಸಿಂಚನ, ನೀನು ಕೊಡ್ತೀನಿ ಅಂದ್ಯಲ್ಲ, ಅಷ್ಟು ಸಾಕು, ಸಂತೋಷ ಆಯ್ತು. ಆದರೆ ಸೊಸೆ ಹತ್ರ ದುಡ್ಡು ತಗೊಂಡು ಮಗಳ ಮದುವೆ ಮಾಡೋದು ನಮ್ಮ ನೆಕ್ಸ್ಟ್ ಶ್ರೇಯಸ್ಸಲ್ಲ. ಮೇಲಾಗಿ ಲಕ್ಷ್ಮಿ ನಿಮ್ಮ ಹತ್ರ ದುಡ್ಡು ಕೇಳ್ತಿಲ್ಲಪ್ಪ. 4 ದಿನದೊಳಗಡೆ ಮದುವೆ ಮಾಡಬೇಕಾಗಿದೆ. ಮನೆ ಕೆಲಸ, ಮದುವೆ ಕೆಲಸ, ಓಡಾಟ ತುಂಬ ಇರುತ್ತೆ. ನೀವೆಲ್ಲ ಒಂದು 3-4 ದಿನ ರಜಾ ಹಾಕ್ಕೊಂಡು ಕೆಲಸ ಹಂಚ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀಯಾಳೆ ಅಷ್ಟೇ. ನನಗೆ ಗೊತ್ತು ಭಾವನನ್ನ ನೀವೆಲ್ಲ ಎಷ್ಟು ಪ್ರೀತಿಸ್ತೀರಾ ಅಂತ. ಅದಕ್ಕೆ ಎಲ್ಲ ಖುಷಿ ಖುಷಿಯಾಗಿ ಒಟ್ಟಿಗೆ ಸೇರಿಕೊಂಡು ಭಾವನನ ಮದುವೆನ ಸಂಭ್ರಮವಾಗಿ ಮಾಡೋಣ. ಇಂಥ ಟೈಮಲ್ಲೇ ಆಫೀಸಿಂದ ಫೋನ್ ಬರುತ್ತೆ. ಹಲೋ ಹಲೋ, ನೆಟ್ವರ್ಕ್ ಸಮಸ್ಯೆ, ಒಂದು ನಿಮಿಷ. ಹಲೋ, ಹಾಂ ಕೇಳಿಸಿದ್ಯಾ? ಒಂದು ನಿಮಿಷ ಇರಿ, ನಾನು ಒಳಗೆ ಹೋಗ್ತೀನಿ. ಅಮ್ಮ, ಟೈಮ್ ಆಗೋಯ್ತು. ಸ್ಕೂಲಿಂದ ಮಕ್ಕಳು ಬಂದ್ಬಿಟ್ಟಿರ್ತಾರೆ. ಕುಂಕುಮ ಕೊಡು, ನಾನು ಹೊರಡ್ತೀನಿ. ಅತ್ತೆ,
ಅಂತ ಅನ್ಕೊಂಡಿದ್ದೆ ನೀನು. ಮಾತ್ಗೂ ಅವ್ರು ನಾವಿದ್ದೀವಿ ಅಂತ ಹೇಳಿ ಅದು ತಾನೇ ನಿನ್ ಚಿಂತೆ. ಇಲ್ಲ ರೀ, ಒಂದ್ ಕ್ಷಣ ಮಕ್ಕಳು ಯಾಕೆ ಹೀಗಾಡ್ತಾರೆ ಅಂತ ಅನ್ಸಿತ್ತು ನಿಜ. ಆದ್ರೆ ಇದ್ದಕ್ಕಿದ್ದಾಗೆ ಮದ್ವೆ ಅಂದ್ರೆ ಅವ್ರು ತಾನೇ ಏನ್ ಮಾಡ್ತಾರೆ ಹೇಳಿ? ದಿಢೀರ್ ಮದ್ವೆ ಅಂದ್ರೆ ಅವ್ರಿಗೂ ಕಷ್ಟ ಆಗತ್ತೆ ಅಲ್ವಾ? ಲಕ್ಷ್ಮಿ, ಇಷ್ಟು ದಿನ ಆದಮೇಲೆ ನಮ್ಮ ಭಾವನ ಮದುವೆ ಆಗ್ತಾ ಇದೆ ಅಂತ ಖುಷಿ ಇದೆ. ಆದರೆ ಇನ್ನು 4 ದಿನದಲ್ಲಿ ಮದುವೆ ಮಾಡಿಕೊಡ್ಬೇಕು ಹಾಗಂತ ಮಾತು ಕೊಟ್ಟಿದ್ದೀವಿ. ನಾನು ಸಾಲ ಕೊಟ್ಟು ಸೋತೋದೆ ಅಂತ ಅನ್ನಿಸ್ತಿದೆ ಲಕ್ಷ್ಮಿ. ಆ ದೇವ್ರೇ ದಾರಿ ತೋರಿಸ್ತಾನೆ, ಆ ನಂಬಿಕೆ ನನಗಿದೆ. ನಿನ್ನ ಬಾಯಾರಿಕೆಯಿಂದ ಅಷ್ಟಾದರೆ ಸಾಕು. ಮದ್ವೆ ಅಂತೂ ನಮ್ ಸ್ಟೇಟಸ್ ತಕ್ಕ ಹಾಗೇನೆ ನಡಿಬೇಕು. ನಿಮ್ ಕೈಲಾಗಲ್ಲ ಅಂದ್ರೆ ಈ ಮದ್ವೆನ ಇಲ್ಲೇ ಕ್ಯಾನ್ಸಲ್ ಮಾಡ್ಬಿಡಿ. ಈ ಮದ್ವೆಗೆ ಏನು ಅಡ್ಡಿ ಆತಂಕ ಬರಬಾರ್ದು. ಹಣ ಹೊಂದ್ಸಕ್ಕೆ ನಾನೇ ಏನಾದ್ರೂ ಮಾಡ್ಬೇಕು.